ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ಹತ್ಯಾಕಾಂಡವೇ ನಡೆದು ಹೋಗಿದೆ. ಪಾಕಿಸ್ತಾನಿಗಳಿಗೆ ಭಾರತ ತೊರೆಯೋದಕ್ಕೆ ಇಂದೇ ಕೊನೆ ದಿನ. ಭಾರತ ಡೆಡ್ಲೈನ್ ಕೊಟ್ಟಿತ್ತು. ಅದರ ಪ್ರಕಾರ ಪಾಕಿಸ್ತಾನದ ಪ್ರಜೆಗಳು ನಮ್ಮ ದೇಶದಲ್ಲಿ ಏನು ವಾಸವಿದ್ರು ಅವರು ಪಾಕ್ಗೆ ಹೋಗೋದಕ್ಕೆ ಇವತ್ತೇ ಕೊನೆ ದಿನ. ಪಾಕಿಗಳ ಎಲ್ಲಾ ವೀಸಾ ರದ್ದುಗೊಳಿಸಿರುವಂತಹ ಕೇಂದ್ರ ಸರ್ಕಾರ 17 ರೀತಿಯ ವೀಸಾಗಳನ್ನ ರದ್ದು ಮಾಡಲಾಗಿದೆ. ದೇಶ ಬಿಡದವರ ವಿರುದ್ಧ ಕಠಿಣ ಕಾನೂನು ಕ್ರಮವೂ ಕೂಡ ಫಿಕ್ಸ್ ಇದೆ. ಇನ್ನು ಇವತ್ತು ಸಂಜೆ ಒಳಗೇನೆ ಪಾಕ್ಗೆ ತೆರಳೋದಕ್ಕೆ ಅಂತ ಡೆಡ್ಲೈನ್ ಕೊಡಲಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರಿಲ್ಲಿ ಪಾಕಿಸ್ತಾನದ ಪ್ರಜೆಗಳು ವಾಸವಿದ್ರು ಅವರು ವಾಘಾ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ಮರಳುತ್ತಾ ಇದ್ದಾರೆ. ಇನ್ನು ಈ ಮೆಡಿಕಲ್ ಪಾಸ್ ಮೂಲಕ ವೀಸಾ ಮೂಲಕ ಬಂದವರೇನಿದ್ದಾರೆ ಅವರಿಗೆ 29ನೇ ತಾರೀಕುವರೆಗೂ ಡೆಡ್ಲೈನ್ ಇದೆ. ಉಳಿದಂಥ ಎಲ್ಲ ವೀಸಾ ಪಡೆದವರು ಏನಿದ್ದಾರೆ ಒಟ್ಟು 17 ರೀತಿಯ ವೀಸಾ ಪಡ್ಕೊಂಡವರು ಅವರ ವೀಸಾಗಳು ಈಗಾಗಲೇ ರದ್ದಾಗಿವೆ. ವಾಘಾ ಗಡಿಯ ಮೂಲಕ ಇಲ್ಲೇನು ಯಾರ್ಯಾರು ವಾಸವಾಗಿದ್ರು ಪಾಕ್ನ ಪ್ರಜೆಗಳು ಅವರೀಗ ತಮ್ಮ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಆದೇಶ ಪಾಸ್ ಆಗಿದೆ. ಎಲ್ಲ ಮುಖ್ಯಮಂತ್ರಿಗಳು ಜೊತೆಗೆ ಗೃಹ ಸಚಿವರಿರ್ಬೋದು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪಾಕ್ ಪ್ರಜೆಗಳನ್ನ ಪತ್ತೆ ಹಚ್ಚಿ ಪಾಕ್ಗೆ ವಾಪಸ್ ಕಳಿಸಿ ಅಂತ. ಹಾಗಾಗಿ ಆ ಕಾರ್ಯಾಚರಣೆ ವೇಗವಾಗಿ ನಡೀತಾ ಇದೆ. रहीमियार से। नहीं, पाकिस्तान कहाँ से रहने वाले हो? रहीमियार से। रहीमियार से। क्यों वापस जा रहे हो यहाँ से? शादी हुई है उधर। कहाँ पे? रहीमियार। कितनी देर हुई आपकी शादी हुई? 15 साल हो गए। 15 साल हो तो गए। यहाँ कितने दिन हो गए यहाँ इंडिया में आए हुए? यहाँ 4 महीने हो गए। तो आज वापस क्यों जा रहे हो? क्या बताया वापस जाने के लिए आपको? ये लोग तो हिंदू मुस्लिम में बाद में पहले तो इंसान है ना, किसी के साथ ऐसा करना अच्छा नहीं है, बहुत गलत हुआ। लोग कहते हैं हम इस्लाम के लिए कर रहे हैं। वो गलत कर रहा, उन्होंने गलत किया, बिल्कुल गलत किया है। हम तो इसके खिलाफ हैं। गलत तो गलत है भाई। क्या नुकसान हुआ ऐसी हरकत करने भाई से? उनको कुछ नहीं हुआ, जिनके मरे उनसे पूछो उनका कितना बड़ा नुकसान हुआ। और दूसरा इसकी वजह से सबको तकलीफ हो गई। अब जो बेचारे यहाँ आए थे वो भी परेशान है, और जो वहाँ से वापसी आ रहे हैं जो यहाँ से गए थे घूमने वो भी परेशान है। अब तो रिश्तों में फर्क पड़ गया। बहुत फर्क पड़ गया जी, बहुत ज्यादा। बहुत मुश्किल से जोड़ा प्रेम बढ़ा। बहुत गलत हुआ है, ये बहुत गलत हुआ, होना ही नहीं चाहिए था। कितना नुकसान होगा इससे? सब